ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಂಪತ್ ರಾಜ್ ಸರ್. ಚಿತ್ಕಲ್ ಬಿರಾದರ್ ಮ್ಯಾಮ್, ದಯವಿಟ್ಟು ನೀವು ಮಾತನಾಡಬೇಕು. ನಮಸ್ಕಾರ. ಧನ್ವೀರ್ ಅವ್ರ ಜೊತೆಗೆ ನಂದು ಇದು 2ನೇ ಸಿನಿಮಾ. 3ನೇದೊಂದು ಸಿನಿಮಾದಲ್ಲೂ ಮಾಡಿದ್ದೀನಿ. ಬಾಜಾರಲ್ಲಿ ನಾನು ಧನ್ವೀರ್ ಅವ್ರಿಗೆ ತಾಯಿ ಪತ್ರ ಮಾಡಿದ್ದೆ. ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ. ಐ ಥಿಂಕ್ ಅಮ್ಮನೂ ತಾರಮ್ಮನೂ ಇದನ್ನು ಒಪ್ಕೊತಾರೆ. ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ್ಮೇಲೆ ಯು ಆರ್ ಅ ಮದರ್ ಆ್ಯಂಡ್ ಸನ್ ಫಾರ್ ಎವರ್. ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದುತ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅದಾದ 1 ವಾರಕ್ಕೋ 4 ದಿವಸಕ್ಕೋ ಧನ್ವೀರೇ ಕಾಲ್ ಮಾಡಿಬಿಟ್ಟು, ಯಾಕಮ್ಮ ನಿಮ್ಮ ಧನ್ವೀರಿಗೆ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪಾತ್ರನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಧನ್ವೀರ್ಗೂ ಕೂಡ ಇದೆ, ನನಗನ್ನಿಸ್ತಾ ಇರೋದು ಧನ್ವೀರ್ ಕೂಡ ಇದೆ ಅಂತ ಅನಿಸಿದ್ದು. ಯಾವಾಗ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯುಗಾದಿಯ 1 ವಾರದ ಮುಂಚೆ ನಾವು ಶೂಟ್ ಮಾಡ್ತಾಯಿದ್ವಿ. ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು. ಇದು ಯಾಕೆ ಅಂತ ಕೇಳಿಸಿದ್ರೆ, ಅಮ್ಮ ಯುಗಾದಿ ಇದೆ, ಅದಕ್ಕೆ ಧನ್ವೀರ್ ಅವರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ. ಇನ್ನೂ ಆ ಸೀರೆ ಇದೆ. ಆ ಸೀರೆ ಅದು ಯಾಕೋ ಗೊತ್ತಿಲ್ಲ, ತುಂಬ ಗ್ರ್ಯಾಂಡ್ ಆಗಿದೆ. ಇಲ್ಲಿವರೆಗೂ ನಾನು ಅದನ್ನು ಉಟ್ಟಿಲ್ಲ. ಐ ಥಿಂಕ್ ಏಪ್ರಿಲ್ 10th ಐ ವಾಂಟ್ ಟು ವೇರ್ ಇಟ್. ಇಲ್ಲಿವರೆಗೂ ಆ ಸೀರೆ ಫುಲ್ ರೆಡಿಯಾಗಿದೆ. ಅದನ್ನು ಉಟ್ಕೊಳ್ಳೋಕೆ ನಿಜವಾಗ್ಲೂ ಟೈಮ್ ಬಂದಿಲ್ಲ. ನಾನು ಇವತ್ತು ಇಲ್ಲಿ ಕೂತಾಗ ಅಂದ್ಕೊಂಡಿದ್ದು ಇದನ್ನು ಏಪ್ರಿಲ್ 10ಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ. ಏಪ್ರಿಲ್ 10 ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ, ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು. ಕನ್ನಡನ ಗೆಲ್ಲಿಸಬೇಕು, ಕನ್ನಡ ಚಿತ್ರಗಳನ್ನು ಗೆಲ್ಲಿಸಬೇಕು. ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡ ಚಿತ್ರರಂಗ ಹಾಗೆ ಹಿಂಗೆ ಅಂತ ಅನ್ನೋದಲ್ಲ. ಈಗ ನಾವೆಲ್ಲ ಇದೇನು ಕೇಳಿಸ್ತಿದೆಯೋ ಇದು ಪೂರ್ತಿ ಕರ್ನಾಟಕದ ತುಂಬ ವಾಮನ ಚಿತ್ರ ಜೈಭೇರಿ ಸಾಧಿಸಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ದಟ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ನಮ್ಮ ಧನ್ವೀರ್ ಅವರ ಅಮ್ಮ